ಪ್ರಕಾರ ಇಲ್ಲಿ ನೋಡಿದ ಮಟ್ಟಿಗೆ ಲಂಚ್ಗಳು ಜಾಸ್ತಿ ಇರಬೇಕು. ಇಲ್ಲಿ 3 ಲಂಚು, ಅದು 4 ಲಂಚ್ ಕ್ಲೋಸ್ ಮಾಡಿದ್ದಾರೆ. ಇಂಥ ನಮ್ಮ ಪ್ರಕಾರ ಈ ಬೋರ್ಗಳಿಗೆಲ್ಲ 9 ಲಂಚ್ ಮೇಲೆ ಬಿಡಬೇಕು, 9 ಲಂಚಾರು ಬಿಡಬೇಕು ಮಿನಿಮಮ್. ನೋಡಿ ಇದು 3 ಲಂಚು ಡ್ರೈ ನೀರೇ ಇಲ್ಲ, ಆ ಲಂಚಲ್ಲಿ ಮಾತ್ರ ನೀರಿದೆ. ಇನ್ನೂ ಒಂದು ಹೆಚ್ಚಬಿಟ್ಟು ಯಾಕೆ ನೀರನ್ನ ಹೆಚ್ಚುವರಿ ಮಾಡಿ ಎಲ್ರಿಗೂ ಸಪ್ಲೈ ಕೊಡ್ಬಾರ್ದು. ಒಂದು 4 ಲಂಚ್ 3 ಲಂಚ್ ಇದೆ ತೋರಿಸೋ ನಿಧಾನಕ್ಕೆ. 1, 2, 3 ನೋಡಿ ಇದೆಲ್ಲ ಡ್ರೈ ಇದೆ, ನೀರಿಲ್ಲ. ಅದೊಂದೇ ಕೈತಲ್ಲೇ ನೀರು 4 ಲಂಚು ಅಲ್ಲಿ ನೋಡಿ ತಿಕ್ಕೊಂಡು ಯಾಕೆ ಹೆಚ್ಚುವರಿ ಲಂಚ್ ಬಿಡೋಕ್ಕಾಗಲ್ಲ? ಆಳ ಇಲ್ವಾ ಇದು? ಇಂಥ ನಾವು ವಿಡಿಯೋ ಮಾಡಿ ಹಾಕ್ತೀವಿ, ನಿಜವಾಗಿ ಏನು ಸಮಸ್ಯೆ ಅಂತ ಬಂದು ನೋಡ್ಬೇಕಲ್ವ ಇವರು ಅಧಿಕಾರಿ ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋರು. ನೋಡಿ ಇದು 4 ಲಂಚ್ ಇದ್ರು ಮಾತ್ರ ತೇವ ಕಾಣ್ತಾ ಇದೆ. ಒಂದೇ ಲಂಚ್ ಹಂಗಾರೆ ಬಿಟ್ಟಿರೋದು. ಈ ಲಂಚಲ್ಲಿ ಏನು ನೋಡ್ಬಿಡ್ತದೆ? ಮಿನಿಮಮ್ 9 ಲಂಚಾರು ಬಿಡ್ಬೇಕು ನೀರುಗಳಲ್ಲಿ. ನನ್ನ ನೋಡಿರೋ ಪ್ರಕಾರ ಹೆಚ್ಚುವರಿ ಅಂದರೆ ನೀರು ಬಂದಿಲ್ಲ ಅಂದರೆ ನಾವು ಎಷ್ಟಿದೆ ಆಳ ಅಷ್ಟು ಬಿಡಬೇಕು. 9 ಲಂಚಾರು ಬಿಡಬೇಕು. ನೋಡಿ 4 ಲಂಚ್ 3 ಲಂಚ್ ಡ್ರೈ ಇದೆ. ಇದೊಂದೇ ಲಂಚ್ ನೀರಲ್ಲಿರೋದು. ನೋಡಿ ಈಗ ಆಲ್ರೆಡಿ ಮೋಟ್ರ್ ತಪ್ಪಿಸ್ಬಿಡೋಣ. ಯಾವಾಗ ಎಚ್ಚರಿಸ್ಕೊಳ್ಳೋದು ಜನಗಳು ಇವೆಲ್ಲ ಕೇಳೋದು ಯಾವಾಗ? ಆಳ ಎಷ್ಟೈತೆ ಗೊತ್ತಾಯ್ತು? ಆಳ ಎಷ್ಟೈತೆ ಗೊತ್ತಾ? ಅಂದಾಜು 4 ನೋಡಿ ಆಳ ಅತಿ ಆಳ ಇದೆಯಾದು ಅಂತ ನೋಡಿ. ಆಳ ಇದ್ರೆ ಹೆಚ್ಚಿನ ಲಂಚ್ನ ಬಿಟ್ಟು ಸಾರ್ವಜನಿಕರು ಹೆಲ್ಪ್ ಆಗೋದಕ್ಕೆ ಇನ್ನೊಂದು 4 ಲಂಚ್ ಬಿಟ್ಟು 9 ಲಂಚ್ ಬಿಟ್ಟು ನೀರು ಪೋರ್ಸಾಗಿ ಬಂದು 4 ಜನಕ್ಕೆ ಹೆಲ್ಪ್ ಆಗೋ ರೀತಿ ಮಾಡಿ. ಪುರಸಭಾ ಆಡಳಿತಾಧಿಕಾರಿಯಲ್ಲಿ ಕುಂತ್ಕೊಂಡು ಫೋನ್ ಮಾಡ್ಕೊಂಡು ಕಾಲ ಕಳಿಬೇಡಿ. ಜನಗಳ ಹತ್ರ ಬಂದು ಸಮಸ್ಯೆಗಳು ಕೇಳಿ ನಿಮ್ಮ ತಗೊಳ್ಳೋ ಸಂಬಳಗೆ ನಿಯತ್ತಾಗಿ ಕೆಲಸ ಮಾಡಿ. ನೋಡಿ 4 ಲಂಚ್ 3 ಲಂಚಲ್ಲಿ ಏನಿಲ್ಲ, ಇದೊಂದೇ ಲಂಚಲ್ಲಿ ನೀರು ಕಾಣ್ತಿರೋದು. ಇದೊಂದು ಲಂಚಲ್ಲಿ ನೀರು ಎತ್ಕೊಳಕ್ಕಾಗ್ತದಾ? ಇಲ್ಲ ಸಪ್ಲೈ ಆಗ್ತದಾ? ಇನ್ನೊಂದು 2 ಲಂಚ್ ಬಿಡಿ. ಆಳ ಇದೆಯಲ್ಲ, ಬೋರ್ ಇದೆಯಲ್ಲ, ಇನ್ನೊಂದು 2 ಲಂಚ್ ಬಿಡಿ. 9 ಲಂಚ್ ಬಿಡಬೇಕು ಮಿನಿಮಮ್. ನನ್ನ ಪ್ರಕಾರ ನಾನು ನೋಡಿರೋ ಮಟ್ಟಿಗೆ ಮಿನಿಮಮ್ ಅಂದ್ರೆ 9 ಲಂಚ್ ಬಿಡಬೇಕು. ಬಿಟ್ಟು ಆಳವಾಗಿ ಬಿಟ್ಟು ಪೋರ್ಸವಾಗಿ ಬಿಟ್ಟಾಗ ಯಾರು ತೊಂದರೆ ಆಗಲ್ಲ. ನೀರಿನಾರು ಕೊಡಿ, 16 ಕೊಡೋಕ್ಕಾಗಲ್ವಾ? ಇಲ್ಲಿಂದ ಬೆಂಗಳೂರಿಗೆ ಹೋಗ್ತದೆ ನೀರು. ಮಳವಳ್ಳಿ ತಾಲೂಕಿನ ತೊರೆಕಾಡಿನಲ್ಲಿ ಕ್ಲೀನಾಗಿ ಇಡೀ ಬೆಂಗಳೂರು ಸಪ್ಲೈ ಮಾಡ್ತಾರೆ. ಇಲ್ಲಿ ಮಳವಳ್ಳಿ ಸಪ್ಲೈ ಮಾಡೋಕ್ಕಾಗಲ್ಲ. ಇಲ್ಲಿ 4 ಲಕ್ಷ ರೂಪಾಯಿ ಅಧಿಕಾರಿಗಳು ಇನ್ಯಾರು ಎಚ್ಚೆತ್ಕೊಳ್ಳಿ, ಜನ ಎತ್ಕೊಳ್ಳಿ. ಇದು ಏನಾಗಿದೆ ಅಂದರೆ ಇದು NS ಎಲ್ಲ ಅಫೀಸಿಯಲ್ ಏರ್ಗಳು. ನಾವು ಕೇಳಿದ್ರೆ ನಮಗೆ ನಾವು ಎಲ್ಲ ಉದ್ಯೋಗ ಮಾಡ್ತಾ ಇರ್ತೀವಿ, ನಮ್ಮನ್ನೇನಾದ್ರು ಮಾಡ್ತಾರೆ ಅಂತ ತಿಳಿಸ್ತಾರೆ. ಇದೆಲ್ಲ ಬಿಡಬೇಕು. ನೀವು ತೆರಿಗೆ ಕಟ್ತೀರಾ, ನಿಮ್ದೇನು ಮೂಲಭೂತ ಸೌಕರ್ಯ ಲೈಟು ಮತ್ತು ನೀರು ದಾರಿ ಕೇಳ್ಕೊಳ್ಳಿಲ್ಲ ಅಂದರೆ ನೀವು ಎಷ್ಟು ಕೋಟಿ ಸಂಪಾದನೆ ಮಾಡಿ ಏನು ಮಾಡಿರಿ, ಏನು ಪ್ರಯತ್ನ? ಇಂಥವೆಲ್ಲ ಗಮನ ತರಬೇಕು. ನೀವು ಅಧಿಕಾರಿ ವ್ಯಾಪ್ತಿ ಕಾಣ್ಬೇಕು. ನೀವೇ ಕೇಳಿಲ್ಲ, ಇನ್ನೇನು ಕೇಳ್ತಾರೆ? ಈ ಬಡಾವಣೆ ಆಗಿರೋದು ಹಿಂಗೆ. ಇದೆಲ್ಲ ಅಫಿಷಿಯಲ್ ಏರಿಯಾಗಳಲ್ಲಿ. ಈ ಅಫಿಷಿಯಲ್ ಏರಿಯಾಗಳಲ್ಲಿ ಈ ಕಥೆ ಆದರೆ ಎಷ್ಟು ಡಿಮ್ಯಾಂಡ್ ಇದೆ ನೋಡಿ. ನೀರೇ ಇಲ್ಲ, ಒಂದು ಮೋರಿಗಳಿಲ್ಲ, ಲೈಟೇ ಇಲ್ಲ. ಇದು ಯಾವ ಅಫಿಷಿಯಲ್ ಏರಿಯಾ ನಮಗೆ? ಇದು ಯಾವ ದೇಶದಲ್ಲಿ ಇರೋದು ಇಂಥ ಅಫಿಷಿಯಲ್ ಏರಿಯಾ? ಇವತ್ತಾರು NS ಮಾನ ಮರ್ಯಾದೆ ಕಲಿಬೇಡಿ. ಸಾರ್ವಜನಿಕರು ಎಚ್ಚೆತ್ಕೊಂಡು ನಿಮ್ಮ ಕೈ ಹೋರಾಟ ಮಾಡೋಕ್ಕಾದ್ರೆ ನಮ್ಮಂತವ್ರನ್ನಾರು ಕರೀರಿ. ನಾವು ಧೈರ್ಯ ಇದೆ, 200 ಕೇಸ್ ಹಾಕಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ನಿಮ್ಮ ಪರ ಹೋರಾಟ ಮಾಡ್ತಾ ಇದ್ವಿ, ಹೋರಾಟ ಮಾಡ್ತೀವಿ. ನಮ್ಗಾರು ಬೆಂಬಲ ಕೊಟ್ಟು ನಮ್ಗೆ ಇಂಟಿಮೇಷನ್ ಮಾಡಿ. ಇಲ್ಲಿ ಯಾರು ಬರ್ತಾರೆ ನೋಡಿ, ಇವತ್ತಿಂದ ಬರ್ತಾರೆ ಎಲ್ಲ ಒಬ್ಬರ ಹುಡುಕೊಂಡು ಬರ್ತಾರೆ, ಮಾಡ್ತಾರೆ ನೋಡಿ. ಅವ್ರು ಬರ್ತಿದಾರಾ?